ಉದಯಪ್ಪಗ ವಾಕಿಂಗ್ ಮಾಡೋದು. ಇದು ಕೂಡ ಮಾರ್ನಿಂಗ್ ವಾಕ್ ಅಲ್ಲ, ಈಗ ಅರ್ಲಿ ಮಾರ್ನಿಂಗ್ ಮೂಡುಬಿದ್ರೆ ಹೊರಟದ್ದು ನಡ್ಕೊಂಡು. ನೋಡಿ, ನಾನು ದಾರಿ ತೋರಿಸ್ತೇನೆ ನಿಮಗೆ. ಪುತ್ತೂರವ್ರು ಯಾರು ಇದ್ದರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಎಕ್ಸಾಕ್ಟ್ ಅವ್ರು ಕ್ಯಾಚ್ ಮಾಡ್ಬೋದು. ನೋಡಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಒಂದು ಅಂಗನವಾಡಿದಾಗ ನೋಡಿ ನಾಯಿ ಎಷ್ಟು ಚೆಂದ ಉಂಟದು. ಬಾಲಾಡ್ಸೋದು ನೋಡಿದ್ದೆ. ಯಾವುದೋ ಒಂದು ನಾಯಿ ಕಚ್ಲಿಕ್ಕೆ ಬರ್ತದೆ ಇಲ್ಲಿ, ಯಾರು ಮನೆಗೆ ಅಂತ ಗೊತ್ತಿಲ್ಲ. ಇದು ಇಲ್ಲಿ ಬೋರ್ಡ್ ಉಂಟು, ನಾನು ಅದ್ರ ತೋರಿಸೋದಿಲ್ಲ ಅಲ್ಲ ನಿಮಗೆ. ನೋಡಿ ಹೇಳಿ ಯಾರು ಇದ್ದೀರಿ ಅಂತೇಳಿ. ನೋಡಿ, ಹೊಸದೊಂದು ಬಿಲ್ಡಿಂಗ್ ಆಗ್ತಾಯಿದ್ದೀರಿ. ಎಂಥ ಚೆಂದ ಇದು. ಸ್ಟಾರ್ಟಿಂಗಿಂದ ಫೌಂಡೇಶನ್ ಹಾಕ್ತಾಯಿದ್ದಾಗಿಂದ ನಾನು ನೋಡ್ತಾ ಇದ್ದೇನೆ ಈ ಬಿಲ್ಡಿಂಗ. ಕಂಪ್ಲೀಟ್ ಆಗುವಾಗ ಭಾಳ ಚೆಂದ ಆಗ್ಬೋದು. ಹತ್ರ 1 ವರ್ಷ ಆಯಿತು ಕಟ್ತಾಯಿದ್ದು. ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಯಾರ್ದು ಗೊತ್ತಿಲ್ಲ. ಚೆಂದಾಗಿದೆ. ಮತ್ತೆ ಸಿಗ್ತಾನೆ ಹೀಗೆ. ಇಷ್ಟು ಸಾಕು ವಿಡಿಯೋ. ಏನು ಗೊತ್ತಾ, ವಾಕಿಂಗಲ್ಲಿ ಯಾವುದು ಶ್ರೇಷ್ಠ ಅಂಥೇಳಿ ನಾನು ಕೇಳ್ತೇನೆ ನಿಮಗೆ. ಬೆಳಗ್ಗೆನೂ ವಾಕು ಅಥವಾ ಸಾಯಂಕಾಲ ವಾಕ್ ಮಾಡ್ತಾರಲ್ಲ ಅದು ಒಳ್ಳೆಯದು ಅಂತ ನಾನು ಕೇಳ್ತೇನೆ. ಹೇಳಿ ನೋಡುವ ನಿಮಗೇನು ಅನಿಸುತ್ತೆ ಅಂತೇಳಿ. ನನಗೇನು ಅನಿಸುತ್ತೆ ನಾನು ಹೇಳ್ತಿರ್ತೇನೆ. ನನ್ನ ಲೆಕ್ಕ ಮಾರ್ನಿಂಗ್ ವಾಕ್ ಒಳ್ಳೆಯದು. ಯಾಕೆಂದರೆ ರಾತ್ರಿ ಎಲ್ಲ ಮಲಗಿ ನಿದ್ದೆ ಮಾಡಿ ನರಮಂಡಲ ನರಗಳು ಎಲ್ಲ ನಮ್ಮ ಶರೀರದ ಅಂಗಾಂಗಗಳ ಜರ ಹಿಡಿದಿರ್ತದೆ. ಅವರಿಗೆ ಅದು ಒಂದು ಸಲ ಮೆಷಿನೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ, ಈಗ ಟೈಲರಿಂಗ್ ಮೆಷಿನೆಲ್ಲ ಹಾಗೆ ತುಂಬ ದಿವಸದವರೆಗೆ ಇಟ್ಟರೆ ಹಾಳ ಹೋಗ್ತದೆ ಇಟ್ಟಲ್ಲೇ. ಸುಮ್ಮನೆ ಆದರೆ ಅದನ್ನು ಪೆಡಲ್ ತೊಳಿತಾ ಇರ್ತಾರೆ, ರನ್ ಮಾಡ್ತಾ ಇರ್ತಾರೆ. ಅದೇ ಥರ ನಮ್ಮ ಶರೀರ ಕೂಡ ಒಂದು ಮೆಷಿನ್ ಹಾಗೆ. ಅವಯವಗಳು ಅಂಗಾಂಗಗಳು ಜಡ ಹತ್ತಲಿಕ್ಕೆ ಬಿಡಬಾರ್ದು. ಅದು ಒಂದು ಸಲ ಫುಲ್ ಆ್ಯಕ್ಟಿವ್ ಆಗಿಬಿಟ್ರೆ ಮತ್ತು ಸಾಯಂಕಾಲದವರೆಗೆ ಸಂಜೆವರೆಗೂ ನೀವು ಫುಲ್ ಆ್ಯಕ್ಟಿವ್ ಇದ್ದುಬಿಡ್ತೀರ. ಬೆಳಗ್ಗೆ ಬೇಗ ಎದ್ದು ಒಂದು ಚೆಂದ ಒಂದು ಚುಮ್ ಚಳಿಯಲ್ಲಿ ಒಂದು ವಾಕ್ ಮಾಡಿಬಿಡಬೇಕು. ಇನ್ನು ಸಾಯಂಕಾಲ ವಾಕ್ ಮಾಡೋದು ಒಳ್ಳೇದು ಅಂತ ಹೇಳಿದರೆ, ಈವ್ನಿಂಗ್ ಒಂದು 4:30-5 ಗಂಟೆಗೆಲ್ಲ ಡಬ್ಬ ನಡೀತಾ ಇರ್ತಾರೆ. ಡಿಬಿ ನಡೆಯೋದು ಪಾರ್ಕಲ್ಲಿ ಸುಸ್ತಾಗಿ ಬೆವರಿಳಿಯುವಷ್ಟು. ಅದು ಆ್ಯಕ್ಚುಲಿ ನನ್ನ ಅಭಿಪ್ರಾಯದಲ್ಲಿ ಅದು ಒಳ್ಳೆಯದಲ್ಲ. ಸಂಜೆ ಯಾವಾಗ ವಾಕ್ ಮಾಡಬೇಕಂದ್ರೆ ಊಟ ಆಗ್ತದೆ, ಅದೆಲ್ಲ ಬೇಗ ಊಟ ಮಾಡಬೇಕು. ಲೇಟ್ ನೈಟ್ ಊಟ ಮಾಡೋದಲ್ಲ. ಒಂದು ನೀವು ಲಿಪ್ಸ್ಟಿಕ್ ಹಾಕಬೇಕು ಮಾಡಿದೆ ಇವತ್ತು, ನನಗೆ ಮರ್ತೋಯ್ತು. ಈಗ ವಿಡಿಯೋ ನೋಡುವಾಗ ನೋಡಿ ನನಗೆ ಅದು ಕಂಡಿತು. ಮತ್ತೇನು ಮೇಕಪ್ ಇಲ್ಲಲ್ಲ, ಒಂದು ಲಿಪ್ಸ್ಟಿಕ್ ಒಂದು ಹಾಕುವ ಅಂತ ಅಂದ್ಕೊಂಡಿದ್ದೆ, ಹಾಕಿಲ್ಲ. ಇರಲಿ ಬಿಡಿ ಆ ವಿಷಯ. ಇದನ್ನು ಹಿಡ್ಕೊಂಡು ಇನ್ನು ಟ್ರೋಲ್ ಮಾಡೋರು ಟ್ರೋಲ್ ಮಾಡಿ ಆಯಿತಾ. ತುಟಿಗೆ ಬಣ್ಣ ಹಾಕಲಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಹೆಂಗಸರು ಹೆಣ್ಮಕ್ಳು ಎಲ್ಲರಿಗೆ ಸಹಜವಾಗಿ ಅಲಂಕಾರ ಪ್ರಿಯೆ ಆಯ್ತಲ್ಲ. ನೋಡೋಕೆ ಪಿಚ್ಚಿ ಥರ ಇದ್ದಿದ್ದರೂ ಅಲಂಕಾರ ಮಾಡ್ಕೊಳ್ಬೇಕು ಅನ್ಸತ್ತೆ. ಅದು ಏನು ಮಾಡ್ಕೊ ಬರಲ್ಲ, ಅದು ನೇಚರೇ ಹಾಗೆ, ಹೆಣ್ಣಿನ ನೇಚರೇ ಆಗಿರ್ತದೆ ಅದು. ಇರಲಿ ಅದೆಲ್ಲ ವಿಷಯ. ಆಮೇಲೆ ಒಂದು 7 ಗಂಟೆಗೆ ಊಟ ನಿದ್ರೆ ಮಾಡೋಕೆ ಒಂದು 2 ತಾಸು ಮೊದಲು ನಾವು ನೈಟ್ ಊಟ ಕಂಪ್ಲೀಟ್ ಮಾಡಬೇಕು. ಎಷ್ಟು ದೊಡ್ಡ ಅಪ್ಪ ಹತ್ತಾ ಇದ್ದೀನಿ ನಾನು, ಸ್ವಲ್ಪ ಸೈದು ಬರ್ತಾಯಿಲ್ಲ, ಮಾತಾಡ್ತಾ ಹತ್ತಾ ಇದ್ದೀನಿ. ಸೊ ತುಂಬ ಹೆಲ್ದಿ ಇದ್ದೇನೆ ನಾನು. ಯಾಕೆಂತೇಳಿದರೆ ಒನ್ ಟೈಮ್ ನನಗೆ ಹುಷಾರಿಲ್ಲದೆ ಹಿಮೋಗ್ಲೋಬಿನ್ ಕಡಿಮೆಯಾಗಿ ಎಂಥ ಎಲ್ಲ ರೋಗ ಅಂತ ಹೆದ್ಕೊಂಡು ಬಿಟ್ಟಿದ್ದೆ ಮಾರ್ರೆ. ನಾನು ನಡಿಲಿಕ್ಕೆ ಆಗ್ತಿರಲಿಲ್ಲ. ಈಗಲ್ಲ 2 ವರ್ಷ 3 ವರ್ಷದ ಮೊದಲಿರ್ಬೋದು ಅದು. ಮತ್ತು ಈಗೆಲ್ಲ ಓಡ್ತೇನೆ ಬೇಕಾದರೆ. ಈಗ ಕೂಡ ನಾನು ಹೈಸ್ಕೂಲ್ ಮಕ್ಕಳೊಟ್ಟಿಗೆ ವಾಲಿಬಾಲ್ ಆಡ್ತೇನೆ. ಕಳೆದ ವಿಡಿಯೋದಲ್ಲೇನೋ ಹೇಳಿದ್ದೆ ಅಂದ್ಕೊಳ್ತೇನೆ, ವಾಲಿಬಾಲ್ ಚಾಂಪಿಯನ್ ನಾನು ಅಂತೇಳಿ. ನೋಡಿ, ವಿಷಯ ಡೈವರ್ಟ್ ಆಗಿ ಎಲ್ಲೆಲ್ಲ ಹೋಯಿತು. ಮಲಗೋಕೆ 2 ಗಂಟೆ ಮೊದಲು ಊಟ ಮಾಡ್ತೀವಲ್ಲ, ಆವಾಗ ಊಟ ಆದ ತಕ್ಷಣ ಒಂದು 5 ನಿಮಿಷ ಬಿಟ್ಕೊಂಡು ವಾಕ್ ಮಾಡೋದು ಸಂಜೆ ಒಳ್ಳೆಯದು. ಚೆಂದ ನಿದ್ದೆ ಬರುತ್ತೆ, ಜೀರ್ಣ ಇರುತ್ತೆ. ನನಗೆ ಟೈಮ್ ಆಯಿತು. ಮತ್ತೊಂದು ಸಲ ವಿಡಿಯೋದಲ್ಲಿ ಸಿಗ್ತೇನೆ ನಿಮ್ಮ ಜೊತೆ ಮಾತಾಡೋಕ್ಕೆ. ನೋಡಿ, ನಮ್ಮ ಶಿವರು ಮಾಮ ಬರ್ತಾ ಇದ್ದಾರೆ. ಸೂರ್ಯ ಎಷ್ಟು ಚಂದ ಈ ಭೂಮಿ ಎಷ್ಟು ಚಂದ ಅಲ್ಲ. ಬ್ಯೂಟಿಫುಲ್ ನೋಡಿರಿ, ಎಷ್ಟು ಚಂದ ಬರ್ತಾಯಿದ್ದೆ. ನಾನು ಭಾಳ ಬೇಗ ಬಂದ ಅಲ್ಲ. ನಮಗೆ ಹೇಳಲಿಕ್ಕೆ ಲೇಟ್ ಆಯಿತು ಅಂತಲ್ಲ, ಅವ ಬೇಗ ಬಂದ ಅನ್ನೋದು.
ಹಾಲು ಗಿಡದಲ್ಲಿ ಹಾಲು ಅದೆಂಥದ್ದು ಒಗಟು ಹೇಳು ಪ್ರಾಂಜಲ. ಮಲ್ಲಿಗೆ ಇದೇನದು? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ. ಇಲ್ಲಿ ಹಸಿರು ಗಿಡದ ಮೇಲೆ ಹಳದಿ ಚೆಲ್ಲಿದೆ ನೋಡಿ ಎಷ್ಟು ಚಂದ. ಒಂದು